ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2025 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ, ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಈಗ ಪ್ರಸ್ತುತ ಶನಿಯ ಪೀಡನೆಯನ್ನು ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳು ಅಂತ ಬಂದ ಸಂದರ್ಭಕ್ಕೆ ಪ್ರಥಮವಾಗಿ ನಮಗೆ ಅಷ್ಟಮ ಶನಿಯ ರೂಪದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಪಂಚಮ ಶನಿಯ ರೂಪದಲ್ಲಿ ತುಲಾ ರಾಶಿಯವರಿಗೆ, ಅದೇ ರೀತಿಯಾಗಿ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಅಂದರೆ 4ನೇ ಮನೆ ಶನಿಯ ಪೀಡೆಯ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಇನ್ನು ಮಕರ ಕುಂಭ ಮೀನ ಮಕರ ರಾಶಿಯವರಿಗೆ ಕೊನೇ ಹಂತದ ಸಾಡೆ ಸಾತಿನ ಭಾಗ, ಕುಂಭ ರಾಶಿಯವರಿಗೆ ಈ ಒಂದು ಶನಿಯ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಒಂದು ಸಂಪೂರ್ಣವಾದಂತಹ ಸಾಡೆ ಸಾತಿನ ಯೋಗ ಮುಗಿದು ಹೋಗುತ್ತೆ. ಕುಂಭರಾಶಿಯವರಿಗೆ ಕೊನೆ ಹಂತದ ಸಾಡೆ ಸಾತಿನ ಭಾಗ, ಮೀನರಾಶಿಯವರಿಗೆ ಗರ್ಭಶನಿ ಅಂದರೆ ತನ್ನ 7.5 ವರ್ಷದಲ್ಲಿ 2.5 ವರ್ಷ ಮುಗಿಸಿ ತನ್ನ ಮುಂದಿನ ರಾಶಿಗೆ ಸಂಚಾರ ಮಾಡ್ತಾನೆ. ಗರ್ಭಶನಿ ರಾಶಿಯಲ್ಲಿ ಜನ್ಮಶನಿಯ ರೂಪದಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಶನಿ ಪೀಡನೆಯಿಂದ ಅತ್ಯಂತ ವೇಗವಾಗಿ ತನ್ನ ಒಂದು ಶನಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇರುವಂತಹ ರಾಶಿಗಳ ಬಗ್ಗೆ, ಅವುಗಳಿಗಾಗುವಂತಹ ಪ್ರಭಾವಗಳ ಬಗ್ಗೆ, ಯಾರಿಗೆ ಒಳ್ಳೆಯದಿದೆ ಯಾರಿಗೆ ಕೆಡುಕಿದೆ ಅನ್ನೋದನ್ನೆಲ್ಲ ಸಹ ತಿಳ್ಕೊಳ್ತಾ ಹೋಗೋಣ. ಶನಿಯ ಗೋಚಾರ ಅಂತ ಬಂದ ಸಂದರ್ಭದಲ್ಲಿ ಶನಿಯು 29ನೇ ತಾರೀಕು 3ನೇ ತಿಂಗಳು 2025 ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10 ಗಂಟೆ 7 ನಿಮಿಷಕ್ಕೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ತನ್ನ ಸಂಚಾರವನ್ನು ಬದಲು ಮಾಡ್ತಾನೆ. ಆದರೆ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸಂಚಾರವೇನು ಆಗತ್ತೆ, ಆದರೆ ತಾನು ಅಸ್ತಂಗತ ಸ್ಥಿತಿಯಲ್ಲಿ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಶನಿ. ಸೂರ್ಯನ ಅತೀ ಸಮೀಪದಲ್ಲಿದ್ದು ಸೂರ್ಯನ ಕಿರಣಗಳ ನಡುವೆ ಆತ ದಹಿಸಿ ಹೋಗಿರ್ತಾನೆ. ಹಾಗಾಗಿ ಶನಿಯ ಪ್ರಭಾವವು ನಿಮಗೆ ತನ್ನ ಒಂದು ಅಸ್ತಂಗತ ತ್ಯಾಗ ಆಗುವವರೆಗೂ, ಅಂದರೆ ಅಸ್ತಂಗತ ಮುಗಿದು ಮತ್ತೆ ಉದಯ ಆಗುವ ಕಾಲಮಾನ 31ನೇ ತಾರೀಕು 3ನೇ ತಿಂಗಳು 2025 ಈ ಕಾಲಮಾನದವರೆಗೂ ಸಹ 29ನೇ ತಾರೀಕಿಗೆ ಪ್ರವೇಶವಾದರೂ 29, 30, 31 ಅಂದರೆ ಇನ್ನೂ 2 ದಿವಸಗಳ ಕಾಲ ಶನಿ ಅಸ್ತಂಗತನಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ರಾಶಿಯನ್ನು ಬಹಳ ಅಪರೂಪಗಳಲ್ಲಿ ಅಪರೂಪ. ತುಂಬ ಅಂದರೆ ತುಂಬ ಅನೇಕ ವರ್ಷಗಳ ನಂತರ ಈ ರೀತಿಯಾಗಿ ಅಸ್ತಂಗತನಾಗಿ ಇನ್ನೊಂದು ರಾಶಿಗೆ ವಕ್ರವಲ್ಲದೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವೆಲ್ಲರೂ ಗಮನ ಕೊಟ್ಕೊಂಡು ನೋಡಿಕೊಳ್ಳೇಬೇಕು. ಆಯಾ ರಾಶಿಯ ವಿಚಾರ ಬಂದ ಸಂದರ್ಭಕ್ಕೆ ಈ ಒಂದು 2 ದಿನಗಳ ಪ್ರಭಾವ ಅಂಥದ್ದು ಏನೂ ಇರೋದಿಲ್ಲ. ಏನಿದ್ರು 1ನೇ ತಾರೀಕು ಏಪ್ರಿಲ್ನಿಂದ ಶನಿಯ ಸಂಚಾರದ ನೇರ ಶುಭ ಅಶುಭ ಫಲಗಳು ಪ್ರತಿ ರಾಶಿಗೂ ಅಪ್ಲೈ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನ ಕೊಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇನ್ನು ಶನಿ ಈ ವರ್ಷದಲ್ಲಿ ಒಂದು ಸಲ ವಕ್ರನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2025ರಿಂದ 28ನೇ ತಾರೀಕು 11ನೇ ತಿಂಗಳು 2025ರವರೆಗೂ ಮೀನರಾಶಿಯಲ್ಲೇ ವಕ್ರನಾಗಿರ್ತಾನೆ. ನೋಡಿ, ವಕ್ರನಾಗಿ ಹಿಂಸಂಚಾರ ಅಂದರೆ ಇನ್ನೊಂದು ರಾಶಿ ಹಿಂದೆ ಹಿಮ್ಮುಖ ಚಲನೆ ಇದ್ದರೂ ಇನ್ನೊಂದು ರಾಶಿಗೆ ಪ್ರವೇಶ ಕುಂಭರಾಶಿಗೆ ಏನು ಬರುವುದಿಲ್ಲ. ಆದರೆ ಮೀನರಾಶಿಯಲ್ಲೇ ವಕ್ರೀಗತನಾಗಿ ಇರ್ತಾನೆ. ಅಂದರೆ ಈಗ ಕೆಲವು ದಿನಗಳ ಹಿಂದೆ ಹೇಗೆ ಒಂದು ವಕ್ರೀಗತನಾಗಿ ಕುಂಭರಾಶಿನಲ್ಲೇ ಇದ್ನೋ ಅದೇ ರೀತಿಯಾಗಿ ಈ ಬಾರಿಯೂ ಸಹ ಒಂದು ಹಿಂಚಲನೆಯಲ್ಲಿದ್ದರೂ ಹಿಂದಿನ ರಾಶಿಗೆ ಪ್ರವೇಶ ಮಾಡೋದಿಲ್ಲ, ಮೀನರಾಶಿನಲ್ಲೇ ವಕ್ರನಾಗಿ ಇರ್ತಾನೆ. ಇಂತಹ ಒಂದು ಶನಿ ಸಂಚಾರಗಳು 12 ರಾಶಿಯವರಿಗೂ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನೋದನ್ನು ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ,
ಸಪ್ತಮ ಶನಿಯಿಂದ ಅಷ್ಟಮ ಶನಿಯ ರೂಪಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನೋಡಿ, ಅಷ್ಟಮ ಶನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಬಹಳ ತೊಂದರೆಗಳು ನಿಮಗೆ ಉಂಟಾಗ್ತದೆ. ಅದರಲ್ಲೂ ಈ ಒಂದು ಶನಿಯ ವಿಶೇಷವಾದಂತಹ ಗೋಚಾರದ ಫಲ 8ನೇ ಮನೆ ಅಂತಂದರೆ ನಿಮಗೆ ಆರೋಗ್ಯದ ಮೇಲೆ ಹೊಡೆತು. ಅನಾರೋಗ್ಯಗಳು ಜಾಸ್ತಿ ಆಗತ್ವೆ. ಇಲ್ಲಿ ಜಲತತ್ವದ ರಾಶಿಗೆ ಶನಿಯೂ ಹೋಗ್ತಾ ಇದ್ದಾನೆ. ಶನಿ ಬಂದು ವಾಯುತತ್ವದ ಗ್ರಹ, ಜಲತತ್ವಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ನಿಮ್ಮ ರಾಶಿ ಪಿತ್ತ ಪ್ರಕೋಪಕ್ಕೆ ಸಂಬಂಧಪಟ್ಟಿದ್ದರೆ ಇಲ್ಲಿ ನಿಮಗೆ ವಾಯು ಮತ್ತು ಕಫ ಜಾಸ್ತಿ ಆಗ್ತಕ್ಕಂತಹದ್ದು. ತೊಂದರೆಗಳು, ತಾಪತ್ರೆಗಳು ಜಾಸ್ತಿ ಆಗುತ್ತೆ, ಅನಾರೋಗ್ಯಗಳು ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಮಂಡಿಯ ಕೆಳಭಾಗದಲ್ಲಿ ಅಲ್ಲಿ ನಿಮಗೆ ವೆರಿಕೋಸ್ಗಳಾಗ್ತಕ್ಕಂಥದ್ದು, ಇಲ್ಲ ಅಂತ ಹೇಳಿದ್ರೆ ಮೀನಖಂಡದ ಪ್ರಾಬ್ಲಮ್ಗಳು, ಕಾಲಿನಲ್ಲಿ ಆಣಿಗಳಾಗ್ತಕ್ಕಂಥದ್ದು, ಒಂದಲ್ಲ ಒಂದು ಏನೋ ಒಂದು ಸಮಸ್ಯೆ ಕಾಲಿನ ಭಾಗಕ್ಕೆ ಸಿಂಹರಾಶಿಯವರಿಗೆ ಆಗುವಂಥದ್ದಾಗತ್ತೆ. ನರ್ವಸ್ ಸಿಸ್ಟಮ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಉಂಟಾಗ್ತಕ್ಕಂಥದ್ದಾಗತ್ತೆ. ಆರೋಗ್ಯ ತುಂಬ ಹದಗೆಡುವ ಸಾಧ್ಯತೆಗಳು ಇದ್ದಾವೆ. ಈ ಸಂದರ್ಭದಲ್ಲಿ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ಹಣಕಾಸಿನ ಪರಿಸ್ಥಿತಿಯು 8ನೇ ಮನೆ ಋಣಸ್ಥಾನವೂ ಹೌದು. ಈ ಋಣಬಾಧೆಗಳು ಜಾಸ್ತಿ ಆಗ್ತವೆ. ಅಂದರೆ ಈ ಸಾಲಗಳು ಮಾಡ್ಕೊಂಡು ಬಿಡ್ತೀರಾ, ಸಾಲಗಳಿಂದ ಸಮಸ್ಯೆಗೆ ಒಳಗಾಗಿ ಹೋಗ್ಬಿಡ್ತೀರಾ. ಕಾನೂನು ವಿಚಾರಗಳಿಂದ ನಿಮಗೆ ಹಲವಾರು ಒಂದು ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದಿರಬಹುದು, ಕೋರ್ಟು ಕಚೇರಿ ವ್ಯಾಜ್ಯಗಳಾಗುವಂಥದ್ದಿರಬಹುದು. ಈ ಒಂದು ಅತ್ತೆ ಸೊಸೆಗಳ ನಡುವೆ ವಿಪರೀತವಾದಂತಹ ಮನಸ್ತಾಪಗಳು ಉಂಟಾಗ್ತದೆ ರೀಸೆಂಟಾಗಿ ಮದುವೆ ಆಗಿರುವಂಥವರಲ್ಲಿ. ಅದೇ ರೀತಿಯಾಗಿ ಈ ಶನಿಯ ಸ್ಥಾನದಿಂದ ನಿಮ್ಮ ವೃತ್ತಿನಲ್ಲಿ, ವ್ಯಾಪಾರದಲ್ಲಿ ಬಹಳ ಏರಿಳಿತಗಳನ್ನು ನೋಡ್ತೀರಾ. ನಿಮ್ಗೆ ಯಾವುದು ಸಹ ಅನುಕೂಲತೆ ಶನಿಯ ವಿಚಾರದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಬಹಳ ಎಚ್ಚರಿಕೆ ವಹಿಸಬೇಕಾದ ವಿಚಾರ 3. ಆರೋಗ್ಯ. ಮೊದಲನೇದ್ದಾಗಿ ಆರೋಗ್ಯ, ಎರಡನೆಯದ್ದಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ, ಮೂರನೆಯದ್ದು ಹಿತಶತ್ರುಗಳು. ತುಂಬ ಕಾಟ ಕೊಟ್ಬಿಡ್ತಾರೆ ಹಿತಶತ್ರುಗಳು, ಗೊತ್ತೇ ಆಗೋದಿಲ್ಲ. ಇವರೆಲ್ಲ ನಮ್ಗೆ ಹಿಂಸೆ ಕೊಡ್ತಾರೆ ಅಂತ ನೀವು ಯೋಚನೆಯೂ ಸಹ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಂಥವರೆಲ್ಲ ನಿಮಗೆ ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸಿ, ದೇವರು ಕಾಪಾಡಲಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ದಶರಥಕೃತ ಶನಿ ಸ್ತೋತ್ರದ ಪಠಣವನ್ನು ಸಹ ನೀವು ಪ್ರತಿನಿತ್ಯ ಮಾಡ್ತಾ ಇರಿ. ಅದರಿಂದ ಶನಿಯ ಪೀಡನೆ ಇನ್ನಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಸಿಂಹರಾಶಿಯವರ ಒಂದು ಭವಿಷ್ಯ ಈ ಒಂದು ಶನಿ ಗೋಚಾರದ ರೀತಿಯಲ್ಲಿ ಯಾವ ರೀತಿಯಾಗಿದೆ 2025 ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.